ಏನು ಮೇಘ್ನಾನೇ ಮಹಾಮಂಡಲ ಬೇಡ ಅಂತ ಹೇಳಿದ್ಲ? ಹೌದಮ್ಮ, ಅದಕ್ಕಾಗಿದ್ದು ಯಾವುದೂ ಇಷ್ಟ ಇಲ್ಲ. ಅವ್ರಿಗಿಷ್ಟ ಇಲ್ದಿರೋದು ಮಾಡೋದು ಅಪರಾಧ. ಅಪರಾಧದ ಬಗ್ಗೆ ನನ್ನ ಹತ್ರ ಮಾತಾಡಬೇಡ ನೀನು. ಅದನ್ನೆಲ್ಲ ನೀನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಟ್ಕೋ. ನೋಡಿದೆ ವಿಕ್ರಮ್, ನೀನು ಹೆಂಡತಿ ಹೇಗಾಡ್ತಾಳೆ ಅಂತ. ನನ್ನ ಹತ್ರ ಒಂದು ಮಾತು, ಇವನ ಹತ್ರ ಒಂದು ಮಾತು, ನಮ್ಗಳ ನಡುವೆನೇ ಜಗಳ ತಂದಿಟ್ಟು ಖುಷಿ ಪಡ್ತಾಳೆ. ಸುಳ್ಳು. ಈ ಮಾತನ್ನ ನಂಬಲ್ಲ. ಮೇಘ್ನಿ ಮಾತಾಡೋಕ್ ಚಾನ್ಸೇ ಇಲ್ಲ. ನೀವು ನಂಬಲೇಬೇಕು, ಯಾಕಂದ್ರೆ ಅದಕ್ಕೆ ಹೇಳಿರೋದನ್ನ ನಾನೇ ಕೇಳಿದ್ದೀನಿ. ನಿಜ ಹೇಳ್ತಿದ್ದೀನ ವಿಜಯ್? ಈ ವಿಷಯವಾಗಿ ಈ ಮನೇಲಾಗಲೇ ರಾದ್ದಾಂತ ನಡೀತಾ ಇದೆ. ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಎತ್ತು ಕಟ್ಟಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಈ ಎತ್ತು ಕಟ್ಟೋದ್ರಿಂದ ನನಗೆ ಏನಮ್ಮ ಲಾಭ ಸಿಗುತ್ತೆ? ಮೇಘ್ನೇ ಈ ವಿಷಯ ಹೇಳಿದ್ಲು ಅನ್ನೋದಕ್ಕೆ ಏನ್ ಸಾಕ್ಷಿ? ಮೇಘ್ನಾನೇ ಹೇಳಿದ್ಲೇನೋ? ಹೌದಮ್ಮ, ಹೌದು, ಅದಕ್ಕೇನೆ ಹೇಳಿದ್ದು. ಇನ್ನು ಮುಂದೆ ನಿಮ್ಮ ಸೊಸೆ ಹೀಗೆ ಯಾವಾಗ ಮಧುವಂತಿ ಆಗಿರ್ತಾಳೆ, ಯಾವಾಗ ಮೇಘನ ಆಗ್ತಾಳೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಾಗಾದ್ರೆ ಸಾಬೀತು ಮಾಡಿ. ನಿಮ್ಗೇನು ಸಾಬೀತು ಮಾಡ್ಬೇಕು ತಾನೆ? ಅತ್ತಿಗೆನೆ ಬಾಯ್ ಬಿಟ್ಟು ಹೇಳಿದ್ರೆ ನೀವು ಯಾರು ಮಹಾಮಂಡಲ ಮಾಡಂಗಿಲ್ಲ. ಒಂದು ನಿಮಿಷ ಇಲ್ಲ, ವೆಯ್ಟ್ ಮಾಡಿ. ಯಾಕೆ ಅಕ್ಕ ವಿಜಯ್ ಅವ್ರ ಕೊಮ್ಮ ಕೊಟ್ಟು ಅವ್ರನ್ನ ಕಳಿಸ್ತಾ ಇದ್ಯಾ? ಅವ್ರ ಮನೆಯವ್ರ ಜೊತೆ ಮನಸ್ತಾಪ ಬರೋ ತರ ಯಾಕೆ ನಡ್ಕೋತಾ ಇದೀಯಾ? ಬಿಟ್ಬಿಡು ಅವ್ರನ್ನ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ. ನೀನ್ ಸುಮ್ನಿದ್ ಬಿಡೆ. ಅಂದ್ರೆ ನಾನೇ ಎಲ್ರೂ ದಾರಿ ತಪ್ಪಿಸ್ತಿದ್ದೀನಿ ಅಂತನ? ನೀನಂದ್ರೆ ಸುಳ್ಳಾಗುತ್ತೆ, ನೀನಲ್ಲ ಅಂದ್ರೆ ತಪ್ಪಾಗುತ್ತೆ. ನಾನು ಏನಂತ ಹೇಳಿ? ನೀನು ಹೀಗೆ ಮಾತಾಡ್ತಿಲ್ಲ. ನಿಮ್ಗಳ ಮಾತೇ ನನಗೆ ಅರ್ಥ ಆಗ್ತಿಲ್ಲ. ಈಗ ಮಾತಾಡ್ತಿರೋದು ಮೇಘ ನನ್ನ ಮಧುವಂತಿನ? ಏನದಕ್ಕೆ ಈ ಥರ ಮಾಡಿಬಿಟ್ರಲ್ಲ? ಎಲ್ರ ಮುಂದೆ ಅವಮಾನ ಮಾಡಿಬಿಟ್ರಲ್ಲ. ನಮ್ಮ ಮನೆಯವ್ರ ಮುಂದೆ ನನಗೆ ಅವಮಾನ ಆದರೆ ನಾನು ಸಹಿಸ್ಕೋತೀನಿ, ಏನು ತೊಂದರೆ ಇಲ್ಲ. ಆದರೆ ಎಲ್ಲರೂ ನನ್ನನ್ನು ಸುಳ್ಗಾರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನೀವು ಬೇಡ ಅಂದಿದ್ದಕ್ಕೆ ತಾನೇ ನಾನು ಮಹಾಮಂಡಲ ನಿಲ್ಲಿಸ್ಬೇಕು ಅಂತ ಅವ್ರ ಹತ್ರ ಮಾತಾಡಿದ್ದು. ಈಗ ನೀವೇ ಉಲ್ಟಾ ಹುಡುಕ್ಬಿಟ್ರೆ ಯಾಕದಕ್ಕೆ ಈ ಥರ ಮಾಡಿದ್ರಿ? ದಯವಿಟ್ಟು ಅರ್ಥ ಮಾಡ್ಕೋ ವಿಜಯ್. ನಾನೇನ್ ಮಾಡ್ಲಿ? ನನ್ನ ಗಂಡ ಅತ್ತೆ ಮುಂದೆ ನಾನು ವಿರೋಧ ಕಟ್ಕೋಬೇಕಿತ್ತ? ನಾನೇನಾದ್ರೂ ಅವ್ರ ವಿರುದ್ಧ ಮಾತಾಡಿದ್ರೆ ಈ ಮನೇಲಿ ನನ್ನ ಸ್ಥಾನ ಏನಾಗ್ತಿತ್ತು? ಮಿಡಲ್ ಕ್ಲಾಸಿಂದ ಬಂದವಳು ನಮ್ಮ ವಿರುದ್ಧನೇ ಮಾತಾಡ್ತಾಳೆ ಅಂತ ಅವ್ರು ಅನ್ಕೊಳ್ತಾ ಇರ್ಲಿಲ್ವಾ? ಅದಕ್ಕೆ ನಾವು ಯಾವತ್ತೂ ನಿಮ್ಮನ್ನ ಮಿಡಲ್ ಕ್ಲಾಸಿಂದ ಬಂದವರು ಅಂತ ಟ್ರೀಟ್ ಮಾಡಿಲ್ಲ. ಎಲ್ರಿಗೂ ಇರೋ ಬೆಲೆ ನಿಮಗೂ ಇದೆ. ಹಾಗಂತ ನೀನ್ ಹೇಳ್ತೀಯ, ಸಾಹೇಬ್ರು ಮತ್ತೆ ಅತ್ತೆನೂ ಅದೇ ರೀತಿ ಹೇಳ್ಬೇಕಲ್ವಾ? ಅವ್ರ ಮುಂದೆ ನಿಂತು ಒಂದ್ ಮಾತಾಡೋದಕ್ಕೂ ಭಯ ಆಗುತ್ತೆ ನನಗೆ. ಅವ್ರನ್ನ ಫೇಸ್ ಮಾಡೋ ಶಕ್ತಿ ಇಲ್ಲ. ಇನ್ನವ್ರ ಮುಂದೆ ನಿಂತು ನೀವು ಮಾಡ್ತಿರೋ ಮಹಾಮಂಡಲ ಇಷ್ಟ ಇಲ್ಲ ಅಂತ ಹೇಗೆ ಹೇಳಿ? ಅದಕ್ಕೆ ಹಾಗಂದೆ.
ಸಾರಿ ವಿಜಯ್, ನನ್ನಿಂದ ನಿನ್ನ ಕೆನ್ನೆಗೆ ಏಟ್ ಬಿತ್ತು, ನಿನಗೆ ಅವಮಾನ ಆಯಿತು. ನೀ ನನ್ನ ತಮ್ಮನ ಸಮಾನ ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕೆ ನಾನು ನಿನ್ನ ಹತ್ರ ಎಲ್ಲನೂ ಹೇಳ್ಕೊತೀನಿ. ನಾನೇನು ನಿನ್ನ ಹತ್ರ ಹೇಳ್ಕೊಂಡೆ ಸರಿ, ನೀನು ಹೋಗಿ ಎಲ್ಲರ ಮುಂದೆ ಜಗಳ ಆಡ್ಬಿಟ್ಟೆ. ನಿಮ್ಗಳ ನಡುವೆ ಜಗಳ ಆಗೋದಕ್ಕೆ ಒಂದು ರೀತಿ ನಾನೇ ಕಾರಣ ಆಗೋದೆ. ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು ಪ್ಲೀಸ್. ಅದಕ್ಕೆ ನೀವು ಯಾಕೆ ಕ್ಷಮೆ ಕೇಳ್ತೀರಾ? ಒಬ್ಬರು ಮನ್ಸಿಗೆ ಕಷ್ಟ ಆಗೋದನ್ನ ಮಾಡಬಾರ್ದು. ನಿಮ್ಮ ಮನ್ಸಿಗೆ ಕಷ್ಟ ಆಗ್ತಿದೆ ಅಂತಂದರೆ ಮಹಾಮಂಡಲ ಮಾಡಿ ಏನು ಪ್ರಯೋಜನ ಹೇಳಿ? ಹಾಗಂತ ಎಲ್ಲರೂ ಮುಂದೆ ಹೋಗಿ ಜಗಳ ಮಾಡಿದ್ರೆ ನಿಲ್ಲಿಸ್ಬಿಡ್ತಾರ? ಬೇರೆ ಏನಾದರೂ ಪ್ಲ್ಯಾನ್ ಮಾಡಬೇಕಲ್ವಾ? ನನಗಂತೂ ಮಹಾಮಂಡಲ ನಡೆಯೋದು ಸ್ವಲ್ಪನೂ ಇಷ್ಟ ಇಲ್ಲ. ಆ ಯಜ್ಞ ನಿಲ್ಲಿಸ್ಬೇಕು ವಿಜಯ್, ಅದು ನಿನ್ನಿಂದ ಮಾತ್ರ ಸಾಧ್ಯ. ನೀನೇನಾದರೂ ಮಾಡು ವಿಜಯ್, ನನ್ನನ್ನು ಇದರಿಂದ ಪಾರು ಮಾಡು ಪ್ಲೀಸ್. ನಾನು ಈಗಾಗಲೇ ಕುಗ್ಗಿ ಹೋಗಿದ್ದೀನಿ, ನನ್ನನ್ನು ಇನ್ನಷ್ಟು ಕುಗ್ಗಿಸ್ಬಿಡುತ್ತೆ ಈ ಮಹಾಮಂಡಲ. ನಾನು ಈ ಮನೆ ಸೊಸೆ ಆಗಿ, ನಿನ್ನ ಅತ್ತಿಗೆ ಆಗಿ, ನಿಮ್ಮ ಅಣ್ಣನ ಸೇವೆನ ವರ್ಷಾನ್ಗಟ್ಲೆ ಮಾಡ್ಕೊಂಡು ಬದುಕಬೇಕು. ಆದರೆ ಎಲ್ಲರೂ ಸೇರಿ ನನ್ನ ಹುಚ್ಚಿ ಮಾಡ್ತಿದ್ದಾರೆ. ನೀವು ಅಳ್ಬೇಡಿ ಅದಕ್ಕೆ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಪ್ಲೀಸ್. ಹಾಗಾದರೆ ಮಹಾಮಂಡಲ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀಯಲ್ವಾ ವಿಜಯ್? ಮಾಡ್ತೀನಿ. ಬೆಲ್ಲಿನಿಂದ ಹೊರಟು ಬಾಣ ಗುರಿ ಮುಟ್ಟೋ ತನಕ ಬಿಡೋದಿಲ್ಲ ಮಧುವಂತೆ. ಗುರಿ ಮುಟ್ಟೋವರೆಗೂ ಬಾಣಗಳು ಬದಲಾಗ್ತಾನೆ ಇರುತ್ತೆ. ನಿಮಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಅಕ್ಕನ ಮಾತು ಕೇಳಿಸ್ಕೊಂಡು ಭಾವ ಮತ್ತೆ ಅಮ್ಮನ ಹತ್ರ ಯಜ್ಞ ನಿಲ್ಲಿಸ್ತೆ ಅಂತ ಜಗಳ ಮಾಡ್ತಾ ಇದ್ದೀರಾ. ಅವ್ರ ವಿರುದ್ಧನೇ ನಿಲ್ತಾ ಇದ್ದೀರಾ ನೀವು. ಬೇಡ ರೀ, ಇದೆಲ್ಲ ಬಿಟ್ಬಿಡಿ. ಏನ್ರಿ ಮಾತಾಡ್ತಿದ್ದೀರಾ ನೀವು? ಸಮಸ್ಯೆಯಲ್ಲಿರೋದು ನಿಮ್ಮ ಅಕ್ಕ ಅಂದ್ರೆ ನಮ್ಮ ಅತ್ತಿಗೆ. ಹೇಗ್ರಿ ಬಿಡಕ್ಕಾಗುತ್ತೆ ಅವ್ರನ್ನ? ಹೇಗ್ ನಂಬ್ತೀರಾ ನಮ್ಮ ಅಕ್ಕನ ನೀವು? ಅವಳು ನಂಬಿಕೆಗೆ ಅರ್ಹಳಲ್ಲ. ಮಧುರವ್ರೆ, ಅತ್ತಿಗೆ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ಏನು ಗೊತ್ತು ನಿಮಗೆ ಅವ್ರ ಬಗ್ಗೆ? ಚೆನ್ನಾಗಿ ಗೊತ್ತು. ಅವಳು ನಿಮಗೆ ಅದಕ್ಕೆ ಯಾಕೆಂತ ಮುಂಚೆ ನನ್ಗೆ ಅವಳ ಅಕ್ಕ. ಅವಳ ಪ್ರತಿಯೊಂದು ವಿಷಯ ನನಗೆ ಗೊತ್ತಿದೆ. ನೀವು ಇಷ್ಟು ದಿವಸ ಅವ್ರ ಜೊತೆ ಇದ್ದಿದ್ದು ವೇಸ್ಟ್ ಅನ್ನಿಸ್ತಾ ಇದೆ. ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಇನ್ನೂ ತುಂಬ ಇದೆ. ಅಯ್ಯೋ, ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು? ನಿಮ್ಮ ಜೊತೆ ಮಾತಾಡ್ತಿರೋದು ಮೇಘನ ಅಕ್ಕ ಅಲ್ಲ, ಮಧುವಂತಿ. ಇದೇ ಬೇಡ ಅಂತ ಅನ್ನೋದು. ಒಬ್ರನ್ನ ಇಬ್ರು ಥರ ಕಾಣೋದನ್ನ ಬಿಡಿ ಫಸ್ಟು. ಇದೇ ವಿಚಾರ ಕತ್ಕಾಗಿ ಬೇಜಾರಾಗಿರೋದು. ಯಜ್ಞ ಮಾಡಿಸಿಲ್ಲ ಅಂದ್ರೆ ಮೇಘನ ಅಕ್ಕನ್ ಬಿಟ್ಟು ಮಧುವಂತಿ ಅಕ್ಕ ಯಾವತ್ತೂ ಹೋಗೋದಿಲ್ಲ. ಈ ಯಾಗ, ಯಜ್ಞ, ಮಧುವಂತಿ ಇವೆಲ್ಲ ಬರೀ ಮೂಢನಂಬಿಕೆ ಅಷ್ಟೇ. ಹೌದಾ? ಸರಿ, ಹಾಗಾದ್ರೆ ನೀನು ಸಾವಿನ ಪೀಠಕ್ಕೆ ಓದ್ಬೇಕು. ಸಾವಿನ ಕದನ ಒಮ್ಮೆ ತಟ್ಟು ಬರಬೇಕು. ಆಗ ನಿನ್ನ ಯಾರು ಕಾಪಾಡ್ತಾರೆ ಅಂತ ನೋಡ್ತೀನಿ. ಆ ಶಲ್ವ ಪಿಳ್ಳೆ ಬರ್ತಾನ, ಅವನಿಗೂ ಒಂದು ಗತಿ ಕಾಣಿಸ್ತೇನೆ. ಮಹಾಮಂಡಲ ನಡೆಯಲ್ಲ ಕಣೋ, ಅವಳಿಂದ ನಾ ಸುಮ್ಮನೆ ಬಿಡಲ್ಲ.